ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಈ ವರ್ಷ 2024ರಲ್ಲಿ ಆಷಾಢ ಮಾಸ ಪ್ರಾರಂಭ ಮತ್ತು ಅಂತ್ಯ ಯಾವ ದಿನಾಂಕಗಳು, ಹೊಸದಾಗಿ ಮದುವೆ ಆಗಿರುವಂಥ ಹೆಣ್ಮಕ್ಳು ಅವರ ತವರಿಗೆ ಹೋಗುವಂಥ ತಿಂಗಳು ಇದು, ಯಾವ ದಿನಗಳಲ್ಲಿ ತವರಿಗೆ ಹೋಗಬೇಕು ಅನ್ನೋ ವಿಚಾರಗಳನ್ನು ಈ ವಿಡಿಯೋದಲ್ಲಿ ನೋಡೋಣ. ಸಾಂಪ್ರದಾಯಿಕವಾಗಿ ಆಧ್ಯಾತ್ಮಿಕವಾಗಿ ಆಷಾಢ ಮಾಸಕ್ಕೆ ತುಂಬ ಮಹತ್ವನೇ ಇದೆ ಅಂತ ಹೇಳ್ಬೋದು. ಈ ತಿಂಗಳಲ್ಲಿ ಅತ್ತೆ ಸೊಸೆ ಒಂದೇ ಹೊಸಲನ್ನು ದಾಟಬಾರ್ದು ಅಂತಲೇ ಹೇಳ್ತಾರೆ. ಆದ್ದರಿಂದ ಹೊಸದಾಗಿ ಮದುವೆಯಾದ ಹೆಣ್ಮಕ್ಳು ತವರಿಗೆ ಈ ತಿಂಗಳಲ್ಲಿ ಆಷಾಢ ಶುರುವಾದ ಮೊದಲೇ ಬಂದು ಆಷಾಢ ಮುಗಿಯೋವರೆಗೂ ಇದ್ದು, ಆಷಾಢ ಮುಗಿದ ನಂತರ ವಾಪಸ್ಸು ಗಂಡನ ಮನೆಗೆ ಹೋಗ್ತಾರೆ. ಆಷಾಢ ಮಾಸದಲ್ಲಿ ಯಾವುದೇ ಶುಭ ಕಾರ್ಯಗಳನ್ನು ನಡೆಸೋದಿಲ್ಲ. ಈ ಮಾಸವನ್ನು ನಾವು ಶೂನ್ಯ ಮಾಸ ಅಂತ ಕರಿತೀವಿ. ಈ ವರ್ಷ 2024ರಂದು ಜುಲೈ 6ನೇ ತಾರೀಕು ಆಷಾಢ ಮಾಸ ಪ್ರಾರಂಭ ಆಗಿ ಆಗಸ್ಟ್ 4ನೇ ತಾರೀಕು ಆಷಾಢ ಮಾಸ ಅಂತ್ಯಗೊಳ್ಳುತ್ತೆ. ಈ ಮಾಸದಲ್ಲಿ ಸೂರ್ಯನು ಪೂರ್ವಾಷಾಢ ಉತ್ತರಾಷಾಢ ನಡುವೆ ಇರೋದ್ರಿಂದ ಈ ಮಾಸವನ್ನು ಆಷಾಢ ಮಾಸ ಅಂತ ಕರಿತೀವಿ. ಈ ಮಾಸದಲ್ಲಿ ಹೆಣ್ಣು ಮಕ್ಕಳು ಕೈಗೆ ಗೋರಂಟಿ ಹಾಕ್ಕೊಳ್ಳುವಂಥದ್ದು ತುಂಬಾ ವಿಶೇಷತೆ. ಗೋರಂಟಿ ಎಲೆಗಳನ್ನು ತಂದು ರುಬ್ಬಿ ಕೈಗೆ ಗೋರಂಟಿ ಹಾಕ್ಕೊಳ್ಳೋದು ತುಂಬಾ ವಿಶೇಷತೆ, ವಿಶೇಷ ಫಲಗಳನ್ನು ಸಹ ಕೊಡುತ್ತೆ ಅಂತಲೂ ಸಹ ಸಾಂಪ್ರದಾಯಿಕವಾಗಿ ಹೇಳ್ತಾರೆ. ವರ್ಷ ಋತುವನ್ನು ಆಹ್ವಾನ ಮಾಡುವಂಥ ತಿಂಗಳು ಇದು. ಈ ತಿಂಗಳಲ್ಲಿ ಯಾವುದೇ ಶುಭ ಕಾರ್ಯಗಳನ್ನು ನಡೆಸೋದಿಲ್ಲ. ವಿಷ್ಣು ಶಿವನ ಆರಾಧನೆ, ಲಕ್ಷ್ಮಿಯ ಪೂಜೆಗಳಿಗೆ ಈ ತಿಂಗಳು ತುಂಬಾ ವಿಶೇಷ ಅಂತ ಹೇಳ್ಬೋದು. ಈ ತಿಂಗಳಲ್ಲಿ ವ್ರತಗಳು ಪೂಜೆಗಳನ್ನು ಸಲ್ಲಿಸೋದ್ರಿಂದ ಫಲಗಳು ದುಪ್ಪಟ್ಟಾಗಿ ದೊರೆಯುತ್ತೆ ಅಂತ ಹೇಳ್ಬೋದು. ಈ ವರ್ಷ ಆಷಾಢ ಮಾಸ ಜುಲೈ 6ನೇ ತಾರೀಕು ಶನಿವಾರ ಪ್ರಾರಂಭ ಆಗಿ ಆಗಸ್ಟ್ 4ನೇ ತಾರೀಕು ಅಂತ್ಯಗೊಳ್ಳುತ್ತೆ. ಆದ್ದರಿಂದ ಹೊಸದಾಗಿ ಮದುವೆ ಆಗಿರುವಂಥ ಹೆಣ್ಣು ಮಕ್ಕಳು ಜುಲೈ 6ನೇ ತಾರೀಕಿಗಿಂತ ಮುಂಚೆನೇ ಅವರ ತವರು ಮನೆಗೆ ಹೋಗಬೇಕು. ಅದಕ್ಕೂ ಮುಂಚೆ ಇರುವಂಥ ಒಳ್ಳೆಯ ದಿನಗಳು ಯಾವುದು, ಯಾವ ದಿನದಲ್ಲಿ ತವರು ಮನೆಗೆ ಹೋಗ್ಬೋದು ಅಂತ ನೋಡೋದಾದರೆ, ಜೂನ್ ತಿಂಗಳಲ್ಲಿ 23, 24, 26, 30ನೇ ತಾರೀಕು ಮತ್ತು ಜುಲೈ 1ನೇ ತಾರೀಕು ಒಳ್ಳೆಯ ದಿನಗಳಾಗಿದೆ. ಆ ದಿನಗಳಲ್ಲಿ ಹೆಣ್ಣು ಮಕ್ಕಳು ಗಂಡನ ಮನೆಯಿಂದ ತವರು ಮನೆಗೆ ಹೋಗಿ ಆಷಾಢ ಮಾಸವನ್ನು ಮುಗಿಸಿ ನಂತರ ಹಿಂತಿರುಗ್ಬೋದು. ಆಷಾಢ ಶುಕ್ರವಾರಗಳಂದು ಲಕ್ಷ್ಮೀ ಪೂಜೆ ಮಾಡೋದ್ರಿಂದ ನಾವು ಅಂದ್ಕೊಂಡಿದ್ದಂಥ ಕಾರ್ಯ, ನಮ್ಮ ಸಕಲ ಇಷ್ಟಾರ್ಥಗಳು ನೆರವೇರುತ್ತೆ. ಈ ವರ್ಷ ಆಷಾಢ ಶುಕ್ರವಾರಗಳ ದಿನಾಂಕ ಯಾವುದು ಅಂತ ನೋಡೋದಾದರೆ, ಜುಲೈ 12, 19, 26, ಆಗಸ್ಟ್ 2ನೇ ತಾರೀಕು ಈ 4 ಶುಕ್ರವಾರಗಳು ಆಷಾಢ ಲಕ್ಷ್ಮೀ ಪೂಜೆ ಮಾಡೋದ್ರಿಂದ ಸಂಪೂರ್ಣ ಇಷ್ಟಾರ್ಥ ಸಿದ್ಧಿ, ಅಷ್ಟೈಶ್ವರ್ಯ ಸಿದ್ಧಿ ಆಗುತ್ತೆ. ಈ ಇನ್ಫಾರ್ಮೇಷನ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು.